ನಿಮ್ಮ ಸಂಘಟನೆಗೆ ಪ್ರೇರಣೆ ನೀಡಿದ್ದು ವೆಂಕಟರಾಮ್ ಅವರು ಮತ್ತೆ ರಾಮ್ ಮೋಹನ್ ಲೋಹಿಯಾ ಅವರು ತುಂಬಾ ಪ್ರಭಾವ ಬೀರಿದ್ರು ಅಂತ ಕೇಳ್ಪಟ್ಟೆ. ಸೊ ಅವರ ಒಂದು ವಿಚಾರಗಳು ನಿಮ್ಗೆ ಯಾವ ತರ ಮೈಗೂಡಿಸ್ಕೊಂಡ್ರಿ ಸರ್? ನಾನು ಇನ್ನ ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ಮೈಸೂರಲ್ಲಿ ದಸರಾ ಕಾರ್ಯಕ್ರಮ ನಡೆಯುತ್ತೆ, ನಿಮ್ಗೆಲ್ಲ ಗೊತ್ತಲ್ಲ. ಆ ದಸರಾ ಕಾರ್ಯಕ್ರಮದಲ್ಲಿ ಮಹಾರಾಜರನ್ನ ಕೂಡಿಸಿ ಜಂಬೂ ಸವಾರಿ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಇವಾಗ ಭುವನೇಶ್ವರಿ ವಿಗ್ರಹವನ್ನು ಇಟ್ಟು ಇವತ್ತು ಜಂಬೂ ಸವಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆವಾಗ ಮಹಾರಾಜರನ್ನೇ ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ರು. ಅದನ್ನ ವಿರೋಧಿಸಿ ಅವಾಗ ಸೋಷಿಯಲಿಸ್ಟ್ ಪಾರ್ಟಿ ಅಂತ ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರು, ನೀವೆಲ್ಲರೂ ಕೇಳಿಸ್ತೀರಾ ಹೆಸರನ್ನ, ಶಾಂತವೇರಿ ಗೋಪಾಲ್ ಗೌಡ್ರ ಸೋಷಿಯಲಿಸ್ಟ್ ಪಾರ್ಟಿಯ ಎಲ್ಲ ಸದಸ್ಯರು ಕೂಡ ಅವತ್ತು ಜಂಬೂ ಸವಾರಿ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು ಮೈಸೂರಲ್ಲಿ. ಆ ಒಂದು ಕಿಚ್ಚಿದೆಯಲ್ಲ, ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು, ರಾಜರನ್ನ ನಾವು ಪೂಜೆ ಮಾಡ್ತಕ್ಕಂತ ಸ್ಥಿತಿನಲ್ಲಿ ನಾವಿಲ್ಲ, ಇವತ್ತು ನಾವು ಇರಬಾರ್ದು ಕೂಡ ಅಂತ ಹೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ರು. ಅದಕ್ಕೆಲ್ಲ ನಮ್ಮ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಮಾರ್ಗದರ್ಶನ ಮತ್ತು ಅವರ ಚಿಂತನೆ ಕಾರಣವಾಗಿತ್ತು. ಕರ್ನಾಟಕದಲ್ಲಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ಮತ್ತು ಅವರ ಸಮಾಜವಾದಿ ಪಕ್ಷ ಈ ಕೆಲಸವನ್ನ ಬಹಳ ಹಠದಿಂದ ಮತ್ತು ಛಲದಿಂದ ಮಾಡ್ಕೊಂಡ್ ಬಂದ್ರು. ಆ ಒಂದು ಇನ್ಸಿಡೆಂಟು ನಮ್ಮ ಮನಸ್ಸಿನಲ್ಲಿ ಬಹಳ ಬೇರೂರ್ತು. ಹೌದು, ನಾವು ಬರೀ ವ್ಯವಸ್ಥೆ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡೋದಲ್ಲ, ವ್ಯವಸ್ಥೆಯ ವಿರುದ್ಧ ನಿಜವಾದಂತಹ ಒಂದು ಪ್ರಜಾಪ್ರಭುತ್ವದ ದಾರಿನಲ್ಲಿ ನಾವು ನಡೀಬೇಕು ಅನ್ನೋ ಕಾರಣದಿಂದ ನಾವು, ನನಗ ಸ್ಫೂರ್ತಿ, ನಾನಿನ್ನ ಮಾಧ್ಯಮಿಕ ಶಾಲೆಯ 4ನೇ ಕ್ಲಾಸು 5ನೇ ಕ್ಲಾಸು ಓದ್ತಾ ಇದ್ದು ಅಂತ ನಾನು. ಆ ದಿನದಿಂದ ನನಗೆ ಆ ಸ್ಫೂರ್ತಿ, ಅವರಿಬ್ಬರು ಮಹನೀಯರು. ನಮ್ಮ ಭಾವ ಅವರು ಎಸ್ ವೆಂಕಟರಾಮ್ ಅಂತ, ಅವರು ಇಡೀ ದೇಶಕ್ಕೆ ಮಾದರಿಯ ಕಾರ್ಮಿಕ ಮುಖಂಡರಾಗಿದ್ರು. ನಮ್ಮ ದೇಶವನ್ನ ಪ್ರತಿನಿಧಿಸಿದ್ದು ಇದರಲ್ಲಿ ಅವರು ವಿಶ್ವಸಂಸ್ಥೆಯ